ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಾಡಿರೋ ಪಾತ್ರಗಳಲ್ಲಿ ಆಲ್ಮೋಸ್ಟ್ ಎಲ್ಲಾ ಪಾತ್ರಗಳನ್ನು ತುಂಬಾ ಅದ್ಭುತವಾಗಿ ಮಾಡೋರು. ಅದರಲ್ಲಿ ಕೆಲವು ಪಾತ್ರಗಳಂತೂ ತುಂಬಾ ಸ್ಟ್ರಾಂಗ್ ಆಗಿ ಇವತ್ತಿಗೂ ನೆನಪಿಸ್ಕೊಳ್ಳೋ ತರ ಇರೋದು ಬಂಧನನಲ್ಲಿ ಡಾಕ್ಟರ್ ಹರೀಶ್, ನಾಗರಹಾವುನಲ್ಲಿ ರಾಮಾಚಾರಿ, ಮುತ್ತಿನ ಹಾರದಲ್ಲಿ ಅಚ್ಚಪ್ಪ, ಭೂತಯ್ಯ ನಮಗ ಅಯ್ಯೋದಲ್ಲಿ ಗೊಲ್ಲ, ನಿಷ್ಕರ್ಷದಲ್ಲಿ ಕಮಾಂಡೋ ಅಜಯ್ ಕುಮಾರ್, ಸುಪ್ರಭಾತದಲ್ಲಿ ವಿಜಯ್ ಕುಮಾರ್. ಈ ತರ ಕೆಲವು ಪಾತ್ರಗಳಲ್ಲಂತೂ ವಿಷ್ಣುವರ್ಧನ್ ಅವ್ರನ್ನ ಬಿಟ್ರೆ ಬೇರೆ ಯಾರು ಮಾಡಕ್ ಆಗಲ್ವೇನೋ ಅನ್ನೋ ರೇಂಜ್ ಮಾಡಿರ್ತಾರ. ಆ ಒಂದು ಲಿಸ್ಟ್ ಅಲ್ಲಿ ಇರೋ ಇನ್ನೊಂದು ಸಿನಿಮಾನೇ ಲಯನ್ ಜಗಪತಿ ರಾವ್ ಅನ್ನೋ ಸಿನಿಮಾ. 14th January 1991 ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ, ಓಂ ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ, ಶ್ರೀ ವಿನಾಯಕ ಕಂಬೈನ್ಸ್ ಅವರು ಪ್ರೊಡ್ಯೂಸ್ ಮಾಡಿರೋ ಲಯನ್ ಜಗಪತಿ ರಾವ್ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ಗಳಲ್ಲೂ ಹೌಸ್ಫುಲ್ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಲಯನ್ ಜಗಪತಿ ರಾವ್ ಅನ್ನೋ ಕ್ಯಾರೆಕ್ಟರ್ ಏನಿದೆಯೋ ಆ ಕ್ಯಾರೆಕ್ಟರ್ ನ ಡೆವಲಪ್ ಮಾಡಿದವರು ವಿಷ್ಣುವರ್ಧನ್ ಅವರು. ಈ ಸಿನಿಮಾನಲ್ಲಿ ವಿಷ್ಣುವರ್ಧನ್ ಅವರು ಡ್ಯೂಯಲ್ ರೋಲ್ ಮಾಡಿರ್ತಾರೆ. ಅಪ್ಪ ಫೇಮಸ್ ಅಡ್ವೊಕೇಟ್ ಜಗಪತಿ ರಾವ್, ಮಗ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್ ಆಗಿ ಮಾಡಿರ್ತಾರೆ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಆ ವರ್ಷದಲ್ಲಿ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಇಂದ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಡ್ತಾರೆ.